ಮಾನ್ಯ ಸುನಿಲ್ ಬೋಸ್ ಅಧ್ಯಕ್ಷರೇ, ಇಂದು ನಾನು ನನ್ನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತ್ಯಂತ ಆಮೆಗತಿಯಲ್ಲಿ ಸಾಗುತ್ತಿರುವ ರೈಲ್ವೆ ಯೋಜನೆಗಳ ಕುರಿತು ಸದನ ಮತ್ತು ಸರ್ಕಾರದ ಗಮನ ಸೆಳೆಯಲು ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ನನ್ನ ಕ್ಷೇತ್ರ ಇದೆ ಚಾಮರಾಜನಗರ ಜಿಲ್ಲೆ, ಅಲ್ಲಿ ದಿನನಿತ್ಯ ನೂರಾರು ಕಾರ್ಮಿಕರು ನಗರದಿಂದ ಬೆಂಗಳೂರಿಗೆ ಅವರು ಕೆಲಸಕ್ಕೆ ಹೋಗುವಂಥದ್ದು. ಅವರು ಇವಾಗ ನಗರದಿಂದ ಮೈಸೂರಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾಯಿದ್ದಾರೆ. ಅವರ ಬಹುದಿನಗಳ ಬೇಡಿಕೆ ನಮಗೆ ಹೆಬ್ಜಾಲ ಮತ್ತು ರೈಲ್ವೆ ಮಾರ್ಗವನ್ನು ಕಲ್ಪಿಸ್ಕೊಡಿ ಅಂತೇಳಿ ದಶಗಳ ಬೇಡಿಕೆ ಅಂದರೂ ತಪ್ಪಾಗಲ್ಲ. ಯಾಕೆ ಅಂದರೆ ಆ ಕಾರ್ಯಕ್ರಮ ದಿನ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಬರುವಂಥದ್ದು. ಅದು ಇರುವಂಥದ್ದು ಹೆಬ್ಜಾಳದಿಂದ ನಗರಕ್ಕೆ ಸುಮಾರು 140 ಕಿಲೋಮೀಟ್ರಷ್ಟು. ಆದರೆ ನಮ್ಮಲ್ಲಿ ರೈಲ್ವೆ ಮಾರ್ಗಗಳು ಕಮ್ಮಿ. ಯಾಕೆ ಅಂದರೆ ನನ್ನ ಕ್ಷೇತ್ರದಲ್ಲಿ ಸುಮಾರು 51% ಅರಣ್ಯ ವ್ಯಾಪ್ತಿ ಇರೋದ್ರಿಂದ ರೈಲ್ವೆ ಮಾರ್ಗಗಳು ಭಾಳ ಕಮ್ಮಿ ಇರುವಂಥದ್ದು. ಅದರಲ್ಲಿ ಇದು ಭಾಳ ದಿನಗಳ ದಶಕದಿಂದ ಭಾಳ ಪ್ರಮುಖ ಬೇಡಿಕೆ ಇರುವಂಥದ್ದು. ಈ ಯೋಜನೆಯನ್ನು 96-97ರಲ್ಲಿ ಘೋಷಣೆಯನ್ನು ಮಾಡಿ 13-14ನೇ ಸಾಲಿನಲ್ಲಿ ಸುಮಾರು 1382 ಕೋಟಿಯನ್ನು ಮೀಸಲಿಟ್ಟರು ಕೂಡ ಈವರೆಗೂ ಕೂಡ ಭೂಸ್ವಾಧೀನ ಪ್ರಕ್ರಿಯೆ ಸಹ ಆರಂಭವಾಗಿರುವುದಿಲ್ಲ. ಯಾಕೆ ಅಂದರೆ ಈ ವಿಳಂಬಕ್ಕೆ ಪ್ರಮುಖ ಕಾರಣವೆಂದರೆ ಯೋಜನೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ 50-50 ಅನುಪಾತದ ಅನುದಾನದಲ್ಲಿ ಅನುಷ್ಠಾನಗೊಳಿಸಲು ಮುಂದಾಗಿರುವುದೇ ಇದಕ್ಕೆ ಮೂಲ ಕಾರಣ. ಮಾನ್ಯ ಅಧ್ಯಕ್ಷರೇ, ರೈಲ್ವೆ ಇಲಾಖೆ ಸಂಪೂರ್ಣವಾಗಿ ಕೇಂದ್ರದ ಪಟ್ಟಿಯಲ್ಲಿದೆ, ಅದರ ಅಡಿಯಲ್ಲಿರುವಂಥದ್ದು ಮತ್ತು ಆ ಯೋಜನೆಯಿಂದ ಬರುವ ಲಾಭಾಂಶವು ಕೇಂದ್ರ ಸರ್ಕಾರಕ್ಕೆ ಸಲ್ಲುತ್ತದೆ. ಚಾಮರಾಜನಗರ ಜಿಲ್ಲೆ 50% ಅರಣ್ಯ ಪ್ರದೇಶವನ್ನು ಹೊಂದಿದ್ದು ದೇಶದ ಶ್ವಾಸಕೋಶದಂತೆ ಕಾರ್ಯನಿರ್ವಹಿಸುತ್ತಿದೆ. ಇಂಥ ಪರಿಸರ ಸೂಕ್ಷ್ಮ ಹಾಗೂ ಹಿಂದುಳಿದ ಜಿಲ್ಲೆ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರವೇ 100% ಅನುದಾನವನ್ನು ಭರಿಸಿ ಈ ಯೋಜನೆಯನ್ನು ಆದ್ಯತೆ ಮೇಲೆ ಪೂರ್ಣಗೊಳಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇನೆ. ಹಾಗೆಯೇ ಮಾನ್ಯ ಅಧ್ಯಕ್ಷರೇ, ನಮ್ಮ ಮೈಸೂರು ಚಾಮರಾಜನಗರ ರೈಲು ಮಾರ್ಗದಲ್ಲಿ LP ಗೇಟ್ಗಳು ಏನಿದೆ ಅದು ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಕಾಲ ಅದು ಮುಚ್ಚಿರುತ್ತದೆ. ಹೀಗಾಗಿ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿ ಪ್ರಾಣಹಾನಿ ಸಂಭವಿಸುವ ಘಟನೆಗಳು ಕೂಡ ವರದಿಯಾಗಿದೆ. ಆದ್ದರಿಂದ ತಮ್ಮ ಮೂಲಕ ನನ್ನ ಸರ್ಕಾರವನ್ನು ಮನವಿ ಮಾಡುವಂಥದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಪರ್ಣ್ಯದ ಹುಂಡಿ LC47, ಚಿನ್ನದ ಗುಡಿ ಹುಂಡಿ LC27 ಮತ್ತು ನಂಜನಗೂಡು ಪಟ್ಟಣದ LC20 ಗೇಟ್ಗಳಿಗೆ ರೈಲ್ವೆ ಮೇಲ್ಸೇತುವೆ ಮಂಜೂರು ಮಾಡಲಾಗಿದೆ. DPR ಸಿದ್ಧವಾಗಿ ಅನುದಾನ ಮಂಜೂರಾಗಿ ವರ್ಷಗಳೇ ಕಳೆದಿದ್ರೂ ಕೂಡ ಕಾಮಗಾರಿ ಮಾತ್ರ ಇನ್ನೂ ಆರಂಭ ಆಗಿಲ್ಲ. ಆದ್ದರಿಂದ ಮಾನ್ಯ ಕೇಂದ್ರದ ರಾಜ್ಯ ಸಚಿವರು ಮತ್ತು ನಾವು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆ ಹಲವು ಬಾರಿ ಚರ್ಚೆಯನ್ನು ಮಾಡಿದ್ರು ಕೂಡ ಅವರು ಯಾವುದೇ ಕಾಮಗಾರಿಯನ್ನು ಅವರು ಇನ್ನೂ ಆರಂಭ ಮಾಡಿಲ್ಲ. ಅದಕ್ಕಾಗಿ ನಾನು ತಮ್ಮ ಮುಖಾಂತರ ನಾವು ಮಾನ್ಯ ಅಧ್ಯಕ್ಷರ ಮೂಲಕ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ರೈಲ್ವೆ ಸಚಿವರನ್ನು ಒತ್ತಾಯಿಸುವುದೇನೆಂದರೆ, ಕೂಡಲೇ ಸ್ಥಗಿತಗೊಂಡಿರುವ ಈ ಯೋಜನೆಗಳಿಗೆ ಚಾಲನೆಯನ್ನು ನೀಡಿ ನಮ್ಮ ಕ್ಷೇತ್ರದ ರೈಲ್ವೆ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಬೇಕೆಂತೇಳಿ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೀ ಅರುಣ್ ಗೋವಿ.